ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಅವರೆಕಾಯಿ ಸೀಸನ್ ಚೆನ್ನಾಗಿ ನಡೀತಿದೆ ಅಲ್ವಾ, ಹಾಗಾಗಿ ಇವತ್ತು ಒಂದು ಅವರೆಕಾಯಿನ ವಿಶೇಷ ಸಿಹಿ ಮಾಡಿ ನೋಡೋಣ. ಇವತ್ತು ನಾನು ಮಾಡ್ತಾ ಇರೋದು ಅವರೆಬೇಳೆ ಪಾಯಸ. ಈ ಅವರೆಬೇಳೆ ಪಾಯಸ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ತುಂಬ ಸುಲಭ, ಹಾಗೆ ತುಂಬ ಕಡಿಮೆ ಸಾಮಗ್ರಿಗಳಿಂದ ಕೇವಲ 10 ನಿಮಿಷದಲ್ಲಿ ತಯಾರಾಗೋಗುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 3/4 ಕಪ್ಪಷ್ಟು ಇದ್ಕಿರೋಂಥ ಅವರೆಕಾಳು ತೊಗೊಂಡಿದ್ದೀನಿ. ಈ ಅವರೆಕಾಳಿಗೆ ಬೇಯೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೋಬೇಕು. ಈ ರೀತಿ ನೀರು ಹಾಕ್ಕೊಂಡು ಹೊರಗಡೆ ಕೂಡ ಬೇಯಿಸ್ಕೋಬೋದು, ಅಥವಾ ಕುಕ್ಕರ್ಗೆ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಟೈಮ್ ಸೇವ್ ಮಾಡಬೇಕು, ಬೇಗ ಆಗಬೇಕು ಅನ್ನೋದಾದರೆ ಕುಕ್ಕರ್ಗೆ ಹಾಕ್ಕೊಂಡು ಬೇಗ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಈ ರೀತಿ ಹೊರಗಡೆ ಬೇಯಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನೀರು ಕುದಿಯೋದಕ್ಕೆ ಶುರುವಾಗಿದೆ, ಹಾಗೆ ಕಾಳು ಕೂಡ ಅಷ್ಟೇ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀತಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಹಾಗೆ ಅಷ್ಟೊತ್ತಿಗೆ ಇದಕ್ಕೆ ರುಬ್ಕೊಳ್ಳೋದನ್ನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಮತ್ತು 15 ಬಾದಾಮಿನ ಈ ರೀತಿ ನೀರಲ್ಲಿ ನೆನೆಸಿಟ್ಟು ಅದ್ರದ್ದು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಾದಾಮಿ ಆದರೂ ಹಾಕ್ಕೋಬೋದು, ಅಥವಾ ಗೋಡಂಬಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಇದನ್ನ ರುಬ್ಬೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ಅವರೆಕಾಳು ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದು ಚೆನ್ನಾಗಿ ಬೆಂದಿದೆ. ಈ ರೀತಿ ನೋಡಿ, ಒಂದು ಕಾಳು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಬೇಯಬೇಕು. ಈಗ ನೋಡಿ, ಇದು ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಬೆಲ್ಲನ ಸಪ್ರೇಟಾಗಿ ನೀರಲ್ಲಿ ಕರಗಿಸಿ ಸೋಸಿ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ ರುಬ್ಬಿರೋಂಥ ಮಿಶ್ರಣನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹೀಗೆ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಂಡು ನಂತರ ಅದೇ ಮಿಕ್ಸಿ ಜಾರ್ಗೆ ಈ ಪಾಯಸ ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದು ಚೆನ್ನಾಗಿ ಕುದ್ರೆ ಅವರೆಬೇಳೆ ಕೂಡ ಬೆಲ್ಲದ ಅಂಶನೆಲ್ಲ ಹೀರಿ ಚೆನ್ನಾಗಿ ಸ್ವೀಟ್ ಆಗುತ್ತೆ, ಹಾಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಹಾಗೆ ಆ ಅವರೆಬೇಳೆ ಸ್ವೀಟ್ ಚೆನ್ನಾಗಿ ಹೀರ್ಕೊಂಡಿದೆ. ರುಚಿಕರವಾದಂಥ ಹಿತ್ಕಿದ ಬೇಳೆ ಪಾಯಸ ಸಿದ್ಧ ಆಗಿದೆ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಹಾಕ್ಕೊಂಡಿದ್ದೀನಿ. ಈ ರೀತಿ ದ್ರಾಕ್ಷಿ ಒಂದೇ ಕೂಡ ಹಾಕ್ಕೋಬೋದು, ಅಥವಾ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ರುಚಿಕರವಾದಂಥ ಅವರೆಬೇಳೆ ಪಾಯಸ ಸಿದ್ಧ ಆಗಿದೆ. ನೋಡಿದ್ರೆ ಎಷ್ಟು ಸುಲಭವಾಗಿ, ಹಾಗೆ ಎಷ್ಟು ಕಡಿಮೆ ಸಾಮಗ್ರಿ, ಹಾಗೆ ಕಡಿಮೆ ಸಮಯದಲ್ಲಿ ಸಿದ್ಧ ಆಗೋಯ್ತು ನೋಡಿದ್ರೆ. ಹಾಗೆ ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿನೂ ಅಷ್ಟೇ ಎಷ್ಟು ಕರೆಕ್ಟಾಗಿದೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಘಮ ಕೂಡ ಅಷ್ಟೇ ಒಳ್ಳೆ ಘಮ ಬರ್ತಾಯಿದೆ. ನೀವು ಈ ಅವರೆಕಾಳು ಸೀಸನಲ್ಲಿ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.